ಬೆಳೆದದ್ದನ್ನು ಅವರು ನಾವು ತಗೊಳ್ತೀವಿ ಅಂತ ಪ್ರಾಮಿಸ್ ಈಗ ಮಾಡೋದಿಲ್ಲ, ಹಿಂದೆ ಮಾಡ್ತಾಯಿದ್ರು. ಈಗ 2 ವರ್ಷದ ಹಿಂದೆ ನಾನು ಗಿಡ ನೆಟ್ಟಿದ್ದು, ಇದನ್ನು ತಗೊಂಡು ಬಂದು ಆವಾಗ ಅವರಿಗೆ ಅವಶ್ಯಕತೆ ಇತ್ತು. ಈಗ ಅಷ್ಟೊಂದು ಭಾಳಷ್ಟು ಭಾಳ ಜನ ಬೆಳೀತಾ ಇದ್ದಾರೆ. ಹಾಗಾಗಿ ಅವರೇ ಹೇಳ್ತಾರೆ, ನಾವು 50 ಎಕರೆಗೆ ಬೆಳೆದಿದ್ದೀವಿ, ಅದು ಹಣ್ಣೆ ಕೊಯ್ತಾ ಇಲ್ಲ, ಹಾಗೆ ಬಿದ್ದು ಹೋಗುತ್ತೆ. ಅವರು ಸ್ವಂತ ಬೆಳೆದಿರುವಂಥ ಬೆಳೆನೇ ಅವ್ರು ಕೊಯ್ಯೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಾವು ಬೇರೆಯವ್ರ ಹತ್ರ ತೊಗೊಳ್ಳೋದು ಕಮ್ಮಿ ಆಗುತ್ತೆ. ಏನೋ ನಿಮಗೆ ಪ್ರಾಮಿಸ್ ಮಾಡಿದ್ವಿ, ನಾವು ತೊಗೊಳ್ತೀವಿ, ನೀವು ಕಳಿಸ್ಕೊಡಿ ಹಾಗೆ ಅಂದರು. ನಿಮ್ಮ ಸಲಹೆ ಪ್ರಕಾರ ರೈತರು ಈ ನೋನಿ ಗಿಡ ಇತ್ತೀಚಿನ ಕಾಲಮಾನದಲ್ಲಿ ಬೆಳಿಬೇಕು ಅಂತ ಅನಿಸತ್ತೋ ಅಥವಾ ಬೇಡ ಅಂತ ಅನಿಸತ್ತೆ? ನನ್ನ ಅನಿಸಿಕೆ ಏನಂದರೆ, ಈ ನೋನಿ ಗಿಡಕ್ಕೆ ಬದಲಾಗಿ ಬೇರೆ ಏನಾದರೂ ಕ್ರಾಫನ್ನು ಆಯ್ಕೆ ಮಾಡೋದು. ನಿಮ್ಮ ಅನಿಸಿಕೆ ಪ್ರಕಾರ ಈಗ ಸದ್ಯಕ್ಕೆ ಅದು ಡ್ರ್ಯಾಗನ್ನು ಒಳ್ಳೆ ಬೆಳೆ ಇದೆ, ಪಪ್ಪಾಯ ಒಳ್ಳೆ ಬೆಳೆ ಇದೆ, ಅದನ್ನು ನೀವು ಮಾಡ್ಬೋದು. ಇನ್ನೂ ಮಾರ್ಕೆಟಲ್ಲಿ ನೋಡ್ಬೋದು. ಈಗ ಅವಕಡ ಇದು ಯಾವುದು ಇದು ಮೆಕಾಡಾರ್ಮಿಯಾ, ಅದು ಒಳ್ಳೆ ಇದು ಅಂತಾರೆ. 1 kg ಮೆಕಾಡಾರ್ಮಿಯಾ ಸೀಡ್ಸಿಗೆ 400 ರೂಪಾಯಿ ಇದೆ ಅಂತಾರೆ, ಡ್ರೈ ಫ್ರೂಟ್. ಅದು ಟೇಸ್ಟ್ ಯಾವ ರೀತಿ ಇದೆ ಅಂದರೆ, ಇದು ಕ್ಯಾಶ್ಯೂ ನಟ್ ಟೇಸ್ಟೇ ಬರುತ್ತೆ. ಈ ನೋನಿ ಬೆಳೆ ಎಷ್ಟು ವರ್ಷದ ಬೆಳೆ? ಇದು 2ನೇ ವರ್ಷಕ್ಕೆ ಶುರುವಾಗುತ್ತೆ. ಎಷ್ಟು ವರ್ಷದ ತನಕ ಬರಬಹುದು? ಅದು ಒಂದು 25 ಇಯರ್ಸ್ವರೆಗೂ ಬರ್ತಾ ಇರುತ್ತೆ. ಇದು ದೀರ್ಘಕಾಲದ ಬೆಳೆನೇ? ದೀರ್ಘಕಾಲದ ಬೆಳೆನೇ. ಈ ಗಿಡ ಎತ್ತರ ಎಷ್ಟು ಹೋಗಬಹುದು? ಇದು 20 ಫೀಟ್ 25 ಫೀಟ್ವರೆಗೂ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಪ್ರೂನಿಂಗ್ ಮಾಡಿದರೆ ಅನುಕೂಲ. ಅದು ಹೆರೆ ಹೊಡ್ಕೊಂಡು ಹಾಗೆ ಇದಾಗುತ್ತೆ, ಅಲ್ಲಿಗೆ ಹೋಗೋದಿಲ್ಲ. ನೀವು ಪ್ರೂನಿಂಗ್ ಮಾಡ್ತಿದ್ದೀರಾ? ಈಗಿನ್ನ ಇಲ್ಲ, 3 ವರ್ಷದ ನಂತರ ಮಾಡ್ಬೋದು. ಮಾಡಲೇಬೇಕಾ ಅಥವಾ ಮಾಡದೇ ಇದ್ರೂ ಅದು ಎತ್ತರ ಇರುತ್ತೆ. ಹಣ್ಣನ್ನು ಕೊಯ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆವಾಗ ನಾವು ಅದಕ್ಕಾಗಿ ಅದನ್ನು ಪ್ರೂನಿಂಗ್ ಮಾಡಿದರೆ ಹೈಟ್ ಕಮ್ಮಿ ಆಗುತ್ತೆ, ಪಕ್ಕದಲ್ಲಿ ಡೆವಲಪ್ ಆಗುತ್ತೆ. ಅದು ಒಂದು ಗಿಡದಲ್ಲಿ ಎಷ್ಟು ಕೆಜಿವರೆಗೆ ಒಂದು ಬೆಳೆ ಬರ್ಬೋದು ಅನ್ನುವಂಥ ನನ್ನ ಪ್ರಶ್ನೆ. ಈಗ ಈ ಒಳ್ಳೆ ಅದು ನಾವು ಹೇಗೆ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡು. ಈಗ ಅದಕ್ಕೆ ಜಾಸ್ತಿ ಚೆನ್ನಾಗಿ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಬೆಳೆದ್ರೆ ಚೆನ್ನಾಗಿ ಕಾಯಿ ಬರುತ್ತೆ, ಜಾಸ್ತಿ ಬರುತ್ತೆ. ಅದೇನು ಮಾಡಿಲ್ಲ ಅಂದರೆ ಕಮ್ಮಿ ಬರುತ್ತೆ. ಈಗ 2ನೇ ವರ್ಷದ ನಮ್ಮ ಇದರಲ್ಲಿ ಅದು ಒಂದೇ ಸಾರಿ ಬರುವುದಿಲ್ಲ. ಈಗ 15 ದಿವಸಕ್ಕೆ 20 ದಿವಸಕ್ಕೆ ಒಂದೊಂದು ಸಾರಿ ಅದು ಬರುತ್ತೆ. ಅದು ಹಣ್ಣಾದ ಮೇಲೆ ವೈಟ್ ಕಲರಿಗೆ, ಅದು ಗ್ರೀನ್ ಕಲರ್ ಇರುತ್ತೆ. ಹೌದು, ಕಾಯಿ. ಅದು ಯಾವಾಗ ವೈಟ್ ಕಲರ್ ಆಗುತ್ತೆ ಆವಾಗಲೇ ಕೀಳ್ಬೇಕು. ಅದು ಅಲ್ಲಿಂದ ಇದು ಬ್ಲೂಯಿಶ್ ಕಲರಿಗೆ ತಿರುಗುತ್ತೆ ಹಣ್ಣಾದರೆ. ಆ ಹಣ್ಣಾಗಿದ್ದು ತಕ್ಷಣ ಒಡ್ಕೊಬಿಡುತ್ತೆ. ಒಡೀತು ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಅದು ಹೌದಾ? ಹೌದು. ಅದು ತಿಂದು ಹಾಗೆ ಡೈರೆಕ್ಟಾಗಿ ತಿನ್ನಲಿಕ್ಕೆ ಬರೋದಿಲ್ಲ. ಇದಕ್ಕೆ ಒಂದು ಏನಂದರೆ, ಮಂಗಗಳ ಕಾಟ ಇಲ್ಲ, ಜಾನುವಾರು ಬೇರೆ, ದನ ಎಮ್ಮೆ ತಿನ್ನೋದಿಲ್ಲ, ಸೊಪ್ಪು ಕೂಡ ತಿನ್ನೋದಿಲ್ಲ. ಅದು ಒಂದಿದು ಇದು ಅಂತ ಇದು ಹಣ್ಣು. ಇದು ಔಷಧಿ ಉಪಚಾರಕ್ಕೆ ಮಾತ್ರ ಬಳಕೆ ಇದು. ಅದು ಆ್ಯಕ್ಚುಲಿ ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಭಾಳ ಬೆನಿಫಿಟ್ಟು. ಅಂದರೆ ಮಾರ್ಕೆಟ್ ಸಿಕ್ಕಿದರೆ ಭಾಳ ಬೆನಿಫಿಟ್ಟು. ಸುತ್ತ ಏನಾದ್ರು ಬೇಲಿ ಪಕ್ಕದಲ್ಲಿ ಹಾಕಿ ಬೆಳಿಬೋದು, ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದು ಮಾಡ್ಬೋದು, ಸೈಡಿಗೆ ಕೊಡ್ಬೋದು, ಮತ್ತು ಮಧ್ಯದಲ್ಲೂ ಚೆನ್ನಾಗಿ ಬೆಳ್ಕೋಬೋದು. ನೋಡಿ ಅಲ್ಲಿ ನಮ್ಮದು ಎಷ್ಟೊಂದು ಬೆಳೆದಿದೆ. ಈಗ ಮಾರುಕಟ್ಟೆಯಲ್ಲಿ ಮಾರೋದು ಸ್ವಲ್ಪ ಕಷ್ಟ ಆಗತ್ತೆ. ಅದರದ್ದು ಮುಂಚೆ ಇದ್ದಷ್ಟು ಬೇಡಿಕೆ ಈಗಿಲ್ಲ ಅಂತ? ಇಲ್ಲ, ಬೇಡಿಕೆ ಇಲ್ಲ ಅದಕ್ಕೆ. ಅದು ಯಾರಿಗೂ ನಾನು ನನ್ನ ಅನುಭವದಲ್ಲಿ ಯಾರಿಗೂ ಇದನ್ನು ಮಾಡಲಿಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಈ ಬೆಳೆ ಯಾಕೆ ಮಾಡಿದ್ರಿ? ನನಗೆ ಆವಾಗ ಆ ಕಾಲಘಟ್ಟದಲ್ಲಿ ನನಗೆ ಅಪ್ರೋಚ್ ಮಾಡಿದ್ರಿ, ಅಡ್ಡಿ ಇಲ್ಲ ಬೆಳಿಬೋದು ಅಂತ ಹೇಳಿ ಬೆಳೆದೆ. ಅವರಿಗೆ ಹಣ್ಣು ಅವರೇ ತಗೊಳ್ತಾ ಇದ್ರು ಅವಾಗ. ಆವತ್ತು ರೇಟು ಕೂಡ ಅವರು 30-35 ರೂಪಾಯಿ ಕೊಡ್ತಾಯಿದ್ರು ಒಂದು 2 ವರ್ಷದ ಹಿಂದೆ. ಈಗ ಎಷ್ಟಿದೆ ಕೆಜಿ? ಈಗ 40 ರೂಪೀಸ್, 40 ಕೊಡ್ತಾರೆ. ಅಂದರೆ ಅವ್ರು ಹೇಳೋದೇನೆಂದರೆ ನಮ್ಮ ಫ್ಯಾಕ್ಟ್ರಿ ತಂದು ಕೊಡಿ ಅಂತೇಳಿ. ಈಗ ನನಗೆ ಏನೋ ಒಂದು ಇಲ್ಲಿ ಬಸ್ಸಿಗೆ ಹಾಕಿ ಶಿವಮೊಗ್ಗದವರೆಗೂ ಅಲ್ಲಿ ನನಗೆ ಫೋನ್ ಮಾಡಿ ಬಸ್ಸಿಗೆ ಹಾಕಿದರೆ ನಾವು ಅಲ್ಲಿ ತೊಗೊಂಡು ಹೋಗ್ತೀವಿ. ವರ್ಷದಲ್ಲಿ ಎಷ್ಟು ಸಾರಿ ಕೊಯ್ಲು ಮಾಡಿ ಮಾರ್ತೀರಿ? ಅದು 15ಕ್ಕೆ ಸಾರಿ ಕೊಯ್ಲು ಬರುತ್ತೆ. ಪ್ರತಿ 15 ದಿನಕ್ಕೆ? ಹಾಂ, ಇಡೀ ವರ್ಷ ಎಲ್ಲ ಬರುತ್ತೆ. 10 ತಿಂಗಳು ಬರುತ್ತೆ. ಒಂದು 2 ತಿಂಗಳು ಸ್ವಲ್ಪ ಇದಾಗುತ್ತೆ. ಅದು ಏಪ್ರಿಲ್ ಮೇ
ಸ್ವಲ್ಪ ಕಮ್ಮಿ ಆಗುತ್ತೆ, ಬಿಸಿಲು ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಲೆಕ್ಕಾಚಾರದಲ್ಲಿ ಪ್ರತಿ 15 ದಿನಕ್ಕೆ 10 ತಿಂಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸೈಡ್ ಬಿಸ್ನೆಸ್ ತರನೇ ಆಯ್ತು. ಅದೇ ಬರ್ತಾ ಇರುತ್ತೆ ಅದು. ಅದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿ ಆ ಕಲರ್ ವೈಟ್ ಕಲರಿಗೆ ಬಂದದ್ದು ಮಾತ್ರ ಕಿತ್ತು ನಾವು ಅವ್ರಿಗೆ ಕಳಿಸಿ ಕೊಡಬೇಕು. ಈಗ ನಮ್ಮದೀಗ 2.5 ಎಕರೆ ಆಗಿರ್ಬೋದು, ಅದೆಲ್ಲ ಇಂಟರ್ ಕ್ರಾಪ್ ಮಾಡಿರೋದ್ರಿಂದ ಅದು ನಮಗೆ ಒಂದು 2 ಕ್ವಿಂಟಲು 2.5 ಕ್ವಿಂಟಲು ಬರುತ್ತೆ. ಔಷಧಿ ಉಪಚಾರ ಅಂತ ಏನು ಬರುತ್ತೆ ಇದಕ್ಕೆ ಕೆಲಸ? ಅದಕ್ಕೆ ಈಗ ಕಾಯಿಲೆಗಳು ಭಾಳ ಕಮ್ಮಿ. ಅದಕ್ಕೆ ಏನಂದರೆ ಬುಡಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು. ಸಗಣಿ ಗೊಬ್ಬರ ಹಾಕಿದರೂ ಅಡ್ಡಿಲ್ಲ, ಬೇರೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಕ. ತಿಂಗಳಿಗೆ ಏನು ಬೇಡ, 3 ತಿಂಗಳಿಗೆ ಒಂದು ಸಾರಿ ಹಾಕಿದರೆ ಸಾಕು. ಖರ್ಚು ಅನ್ನೋದು ಜಾಸ್ತಿ ಇಲ್ಲ. ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಲಾಭದಾಯಕ, ಬಟ್ ಮಾರ್ಕೆಟ್ ಇಲ್ಲ, ಕೊಳ್ಳೋರಿಲ್ಲ, ಅದೇ ಪ್ರಾಬ್ಲಮ್ಮು. ನಿಮಗೇನು ಅವರು ತಗೊಂಡವ್ರು ಬಂದು ಹಾಕ್ಸಿದ್ರಿಂದ ನಿಮ್ಮ ಬೆಳೆಗೆ ಬೆಲೆ ಹೇಳ್ತೀನಿ. ಇಲ್ಲೇ ಒಬ್ಬನೇನು ಮಾಡ್ದ, ಬಂದ, ಅವನು ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಜ್ಯೂಸನ್ನು ಹೆಂಗೆ ಅಂದರೆ ಸ್ವಲ್ಪ ಬಾಟ್ಲಲ್ಲಿ ಹಾಕಿಡಿ, ಅದು ಕೆಳಗಡೆ ಏನಾಗುತ್ತೆ ಹಣ್ಣಾಗಿ ಅದ್ರದ್ದು ಜ್ಯೂಸ್ ಕೆಳಗೆ ಬರುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಇದು ಜೇನುತುಪ್ಪ ಹಾಕ್ಕೊಂಡು ನೀವೇ ಕುಡಿದ್ಬಿಟ್ರೆ ಇದು ಅಂತೆ. ಅವನಿಗೆ ಮಂಡಿ ನೋವು ಇತ್ತಂತೆ. ಇಲ್ಲೇ ಒಬ್ಬನಿದ್ದಾನೆ ಭದ್ರಾ ಅಂಥೇಳಿ. ಹೀಗೆ ಇಲ್ಲಿಂದ ನಮ್ಮಲ್ಲೇ ಹಣ್ಣು ತೊಗೊಂಡೋಗಿ ಆ ರೀತಿ ಮಾಡಿ ಕುಡಿದ್ರಿಂದ ಮಂಡಿ ನೋವೆಲ್ಲ ಹೋಗ್ಬಿಡ್ತಂತೆ, ಅವನಿಗೆ ಜಾಯಿಂಟ್ ಪೇಯ್ನೆಲ್ಲ ಕಮ್ಮಿ ಆಗಿಬಿಡ್ತಂತೆ ನೋನಿಗೆ ಹಣ್ಣಿಂದ. ಅವನು ಬಂದು ಇವಾಗಲೂ ತೊಗೊಂಡು ಹೋಗ್ತಾನೆ. ಒಂದು ಸ್ವಲ್ಪ ಯಾವ್ದಾದ್ರು ಹಣ್ಣಿದ್ರೆ ನೋಡ್ಕೊಂಡು ತೊಗೊಂಡು ಹೋಗ್ತಾನೆ. ತೊಗೊಂಡು ಹೋಗಪ್ಪ ಅಂತೇನೆ. ಒಂದು 4 ಹಣ್ಣು ತೊಗೊಂಡು ಹೋಗ್ತಾನೆ, ಅದೊಂದು ಬಾಟ್ಲಲ್ಲಿ ಹಾಕಿರ್ತಾನೆ, ಅದು ಜ್ಯೂಸ್ ಬರುತ್ತೆ. ಆ ಜ್ಯೂಸಿಗೆ ಸ್ವಲ್ಪ ಶುಂಠಿ ಮತ್ತು ಜೇನುತುಪ್ಪ ಸೇರಿಸಿ ಕುಡಿದ್ಬಿಡ್ತಾನೆ. ಹೀಗೆ ಅದನ್ನು ಸ್ವಲ್ಪ ಇಟ್ಕೊಂಡು ಒಂದು 2-3 ದಿವಸ ಹೀಗೆ ವಾರಗಟ್ಟಲೆ ಕುಡಿತಾನೆ. ಅದರಿಂದ ಈ ಜಾಯಿಂಟ್ ಪೇಯ್ನಿಗೆಲ್ಲ ಭಾಳ ಒಳ್ಳೆಯದು, ಸ್ಕಿನ್ ಡಿಸೀಸಿಗೆ ಒಳ್ಳೆಯದು. ನೀವು ಅವ್ರು ಹೇಳ್ತಾರಪ್ಪ, ನಮ್ಗೆ ಗೊತ್ತಿಲ್ಲ, ಈ ತೋಟದಲ್ಲಿ ನಾವು ಓಡಾಡಿದರೆ ನಮಗೆ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಅಂತ. ನೋನಿ ಗಿಡದ ಅಕ್ಕಪಕ್ಕದಲ್ಲಿ ಓಡಾಡಿದ್ರು ಸಹ ಆರೋಗ್ಯ ಬರುತ್ತೆ ಮನುಷ್ಯನಿಗೆ. ನಿಮ್ಮ ಸಲಹೆ ಪ್ರಕಾರ ರೈತರು ಈ ಬೆಳೆ ಬೆಳೆಯೋದು ಬೇಡ. ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಇಲ್ಲ ಅನ್ನೋ ಒಂದೇ ಉದ್ದೇಶದಿಂದ. ಅದರ್ವೈಸ್ ಅದಕ್ಕೇನೂ ಇಲ್ಲ, ಮೇಂಟೆನೆನ್ಸ್ ಭಾಳ ಕಮ್ಮಿ. ಈಗಲೂ ಯಾರಾದ್ರು ತಗೊಂಡವ್ರು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೋನಿ ಬೆಳೀರಿ ಅಂತ ಹೇಳ್ತೇನೆ. ಇಲ್ಲ ತಗೊಂಡವ್ರು ಇಲ್ಲ, ಬೆಳೆಯೋದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕೊನೆಯದಾಗಿ ಇದನ್ನು ರೈತರು ಬೆಳೆಯೋದು ಒಳ್ಳೆಯದಲ್ಲ. ಯಾಕಂದರೆ ಮಾರ್ಕೆಟ್ ಇಲ್ಲ ಅಷ್ಟೇ. ಆ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಅವರು ಓವರ್ಲೋಡೆಡ್, ಈಗ ಬೇಡ ಅಂತಾರೆ ಅವರು. ಅದೇ ಹೇಳೋದು, ನಮ್ಮದೇ ಇದೆ. ಆದರೆ ಇನ್ನೊಂದೇ ಮಾತು ಹೇಳಿದರು ಅವರು, ಅದು ಎಷ್ಟು ಮಟ್ಟಿಗೆ ಸತ್ಯನೋ ಅಲ್ಲೂ ಗೊತ್ತಿಲ್ಲ. ಅದು ಏನಂದರೆ ಈಗ ಪೌಡ್ರ್ ಮಾಡುವ ಇದು ಮಾಡ್ತಾಯಿದ್ದಾರೆ ಅಂತ, ಪ್ರೋಸೆಸ್ ಮಾಡಿ ಮುಂದಿನ ದಿನಗಳಲ್ಲಿ. ಇಷ್ಟು ದಿವಸ ಲಿಕ್ವಿಡ್ ಮಾಡಿ ಟಾನಿಕ್ ರೀತಿ ಕೊಡ್ತಾಯಿದ್ರು. ಈಗ ಅದನ್ನು ಪೌಡ್ರ್ ಮಾಡುವ ಉದ್ದೇಶ ಇದೆ. ಪೌಡ್ರ್ ಮಾಡಿದರೆ ಅದಕ್ಕೆ ಭಾಳಷ್ಟು ಬೇಡಿಕೆ ಇದೆ. ಆ ಪೌಡ್ರನ್ನೇ ನಾವು ಬೇರೆ ರೀತಿ ಅದು ಬೇಕಾದರೆ ಕ್ಯಾಪ್ಸೂಲಲ್ಲಿ ಹಾಕ್ಬೋದು, ಹೆಂಗಾದರೂ ಮಾಡಿ ಅದಂತೂ ನಾವು ತೊಗೊಂಡ್ರೆ ಬಾಡಿಗೆ ಒಳ್ಳೆಯದಾಗುತ್ತೆ ಅಂತ. ಅದು ಮಾಡಿದರೆ ಭಾಳಷ್ಟು ಬೆಳಿಬೋದು, ಡಿಮ್ಯಾಂಡ್ ನಾವು ತೊಗೊಳ್ತೀವಿ ಅಂತ ಹೇಳಿದರು. ಸದ್ಯಕ್ಕೆ ಆ ಮಾತು ಇಲ್ಲ, ಸದ್ಯಕ್ಕೆ ಅದು ಪಕ್ಕ ಅಲ್ಲ. ಇದು ನಮ್ಮ ಪ್ರೋಸೆಸ್ ಇದೆ. ಅದಕ್ಕೆ ಈಗ ಮೆಡಿಕಲ್ ಅಸೋಸಿಯೇಷನಿಂದ ಲೈಸೆನ್ಸು ಇದಕ್ಕೆಲ್ಲ ನಾವು ಓಡಾಡ್ತಾಯಿದ್ದೀವಿ ಅಂದರು. ಅದಿನ್ನೂ ಆಗಿಲ್ಲ. ಈವರೆಗೆ ನಮಗೆ ನೋಣಿ ಗಿಡದ ವಿಶೇಷತೆ ತಿಳಿಸಿಕೊಟ್ಟಂತಹ ಮಾಜಿ ಸೈನಿಕರಾದ ಶಿವಪ್ಪರವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಬೆಳೆಯ ಬಗ್ಗೆ ಸಹ ತಿಳಿಸ್ಕೊಡ್ಬೇಕಂತ ಮನವಿ ಮಾಡ್ತಿದ್ದೇನೆ. ಈವರೆಗೆ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.